ನಮಸ್ಕಾರ ಸ್ನೇಹಿತರೆ. ಒಬ್ಬ ವ್ಯಕ್ತಿ ಒಂದೇ ಸಮಯದಲ್ಲಿ ಬರಹಗಾರ, ಕಲಾವಿದ, ಸಂಗೀತಗಾರ, ಶಿಕ್ಷಣ ತಜ್ಞ ಮತ್ತು ಸಂಸ್ಕೃತಿ ಚಿಂತಕ ಆಗಬಹುದೇ? ಈ ಪ್ರಶ್ನೆಗೆ ಉತ್ತರವೇ ಡಾಕ್ಟರ್ ಕೆ. ಶಿವರಾಮ ಕಾರಂತರು. ಶಾಲೆಯ 4 ಗೋಡೆಗಳಿಗಿಂತ ಹೊರಗೆ ಜೀವನವನ್ನೇ ಪಾಠಶಾಲೆ ಮಾಡಿಕೊಂಡ ಈ ಮಹಾನ್ ಚೇತನರ ಕಥೆಯನ್ನು ಇಂದು ತಿಳಿದುಕೊಳ್ಳೋಣ. ಕೆ. ಶಿವರಾಮ ಕಾರಂತ ಅವರು ಕನ್ನಡ ಸಾಹಿತ್ಯದ ಮಹಾನ್ ಬಹುಮುಖ ಪ್ರತಿಭೆ. ಅವರು 1902 ಅಕ್ಟೋಬರ್ 10ರಂದು ಕರ್ನಾಟಕದ ಉಡುಪಿ ಜಿಲ್ಲೆಯ ಕೋಟದಲ್ಲಿ ಜನಿಸಿದರು. ಕೋಟ ಶಿವರಾಮ ಕಾರಂತರು ಕನ್ನಡದ ಮಹಾನ್ ಸಾಹಿತಿ, ಕಾದಂಬರಿಕಾರ, ನಾಟಕಕಾರ, ಪರಿಸರವಾದಿ, ನಡೆದಾಡುವ ವಿಶ್ವಕೋಶ ಮತ್ತು ಕಡಲತೀರದ ಭಾರ್ಗವ ಎಂದು ಪ್ರಸಿದ್ಧರಾದವರು. ಅವರು ಗಾಂಧಿವಾದದಿಂದ ಪ್ರಭಾವಿತರಾಗಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು. ಯಕ್ಷಗಾನವನ್ನು ಪುನರುಜ್ಜೀವನಗೊಳಿಸಿ ಮಕ್ಕಳಿಗಾಗಿ ಅಪಾರ ಕೃತಿ ರಚಿಸಿ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದರು. ಬಾಲ್ಯ ಮತ್ತು ಸ್ವಯಂ ಅಧ್ಯಯನ. ಡಾಕ್ಟರ್ ಕೆ. ಶಿವರಾಮ ಕಾರಂತರು 1902 ಅಕ್ಟೋಬರ್ 10ರಂದು ಉಡುಪಿ ಜಿಲ್ಲೆಯ ಕೋಟದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರಿಗೆ ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರಕಲೆ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಅಪಾರ ಆಸಕ್ತಿ ಇತ್ತು. ಅವರು ಅಧಿಕೃತ ಕಾಲೇಜು ಶಿಕ್ಷಣ ಪೂರ್ಣಗೊಳಿಸದಿದ್ದರೂ ಸ್ವಯಂ ಅಧ್ಯಯನದ ಮೂಲಕ ಅಪಾರ ಜ್ಞಾನವನ್ನು ಸಂಪಾದಿಸಿದರು. ಬಾಲ್ಯದಲ್ಲೇ ಪ್ರಕೃತಿಯ ಜೊತೆ ಆಳವಾದ ಸಂಪರ್ಕ, ಜನಪದ ಕಲೆಗಳ ಮೇಲೆ ಆಸಕ್ತಿ, ಓದು, ಚಿತ್ರ, ಸಂಗೀತದತ್ತ ಸೆಳೆತ. ಅವರು ಹೆಚ್ಚು ನಂಬಿದ್ದುದು ಪಾಠಪುಸ್ತಕವಲ್ಲ, ಅನುಭವ. ಶಾಲೆ ನನಗೆ ಪಾಠ ಹೇಳಿತು, ಜೀವನ ನನಗೆ ಬುದ್ಧಿ ಕಲಿಸಿತು ಎಂಬ ಮಾತು ಅವರ ಜೀವನಕ್ಕೆ ತಕ್ಕದ್ದು. ಸಾಹಿತ್ಯ ಪ್ರವೇಶ. ಸಮಾಜದ ಕನ್ನಡಿಯಾಗುವ ಬರಹ. ಕಾರಂತರ ಸಾಹಿತ್ಯ ಕೇವಲ ಕಥೆಯಲ್ಲ, ಸಮಾಜದ ಪ್ರತಿಬಿಂಬ. ಕಾರಂತರವರು ರಚಿಸಿದ ಪ್ರಮುಖ ಕಾದಂಬರಿಗಳು: ಚೋಮನದುಡಿ ಶ್ರಮಿಕ ವರ್ಗದ ನೋವಿನ ಬಗ್ಗೆ ವಿವರಿಸುತ್ತದೆ. ಬೆಟ್ಟದ ಜೀವ, ಇದು ಪ್ರಕೃತಿ ಮತ್ತು ಮಾನವನ ಸಂಬಂಧದ ಬಗ್ಗೆ ತಿಳಿಸುತ್ತದೆ. ಮರಳಿ ಮಣ್ಣಿಗೆ, ಜೀವನದ ಮೌಲ್ಯಗಳನ್ನು ತಿಳಿಸುತ್ತದೆ. ಮೂಕಜ್ಜಿಯ ಕನಸುಗಳು, ಭಾರತೀಯ ಸಂಸ್ಕೃತಿಯ ತಾತ್ವಿಕ ಚಿಂತನೆಯನ್ನು ಅರ್ಥೈಸುತ್ತದೆ. ಇತರೆ ವಿಶ್ವಕೋಶಗಳು, ಮಕ್ಕಳ ಪುಸ್ತಕಗಳು, ಕಲೆ ಮತ್ತು ವಾಸ್ತುಶಿಲ್ಪದ ಕುರಿತು ಪುಸ್ತಕಗಳು. ಮೂಕಜ್ಜಿಯ ಕನಸುಗಳು ಕೃತಿಯಲ್ಲಿ ಒಬ್ಬ ವೃದ್ಧೆಯ ಕನಸುಗಳ ಮೂಲಕ ಇತಿಹಾಸ, ಧರ್ಮ, ತತ್ವಶಾಸ್ತ್ರವನ್ನು ಪ್ರಶ್ನಿಸುತ್ತಾರೆ. ಉತ್ತರವನ್ನು ಓದುಗರಿಗೆ ಬಿಡುತ್ತಾರೆ. ಪ್ರಶ್ನೆ ಹುಟ್ಟಿಸುವ ಚಿಂತಕ. ಕಾರಂತರ ಸಾಹಿತ್ಯ ಓದಿದ ಮೇಲೆ ಉತ್ತರ ಸಿಗುವುದಕ್ಕಿಂತ ಪ್ರಶ್ನೆಗಳು ಹುಟ್ಟುತ್ತವೆ. ಅವರ ಬರಹ ಸಮಾಜವನ್ನು ಒಪ್ಪಿಕೊಳ್ಳಲು ಹೇಳುವುದಿಲ್ಲ, ಯೋಚಿಸಲು ಮಾಡುತ್ತದೆ. ಇದೇ ಅವರನ್ನು ವಿಭಿನ್ನಗೊಳಿಸಿರುವುದು. ಯಕ್ಷಗಾನ ಗ್ರಾಮೀಣ ಆಟದಿಂದ ರಾಷ್ಟ್ರಮಟ್ಟದ ಕಲೆ. ಒಂದು ಕಾಲದಲ್ಲಿ ಯಕ್ಷಗಾನವನ್ನು ಕೇವಲ ಹಳ್ಳಿಯ ಮನರಂಜನೆ ಎಂದು ನೋಡಲಾಗುತ್ತಿತ್ತು. ಕಾರಂತರು ಯಕ್ಷಗಾನಕ್ಕೆ ಶಿಸ್ತಿನ ರೂಪ ಕೊಟ್ಟರು. ಯಕ್ಷಗಾನ ಬ್ಯಾಲೆಟ್ ಪ್ರಯೋಗಿಸಿದರು. ಸಂಗೀತ, ನೃತ್ಯ, ವೇದಿಕೆ ವಿನ್ಯಾಸಕ್ಕೆ ಹೊಸ ಆಯಾಮ ನೀಡಿದರು. ಇದರ ಫಲವಾಗಿ ಯಕ್ಷಗಾನಕ್ಕೆ ರಾಷ್ಟ್ರಮಟ್ಟದ ಗೌರವ ದೊರೆಯಿತು. ಅನೇಕ ಪ್ರತಿಭೆಗಳ ಒಬ್ಬ ವ್ಯಕ್ತಿ. ಶಿವರಾಮ ಕಾರಂತರು ಒಬ್ಬ ಕಾದಂಬರಿಕಾರ, ನಾಟಕಕಾರ, ಸಂಗೀತಗಾರ, ಚಿತ್ರಕಾರ, ಮಕ್ಕಳ ಸಾಹಿತ್ಯಕಾರ, ಪರಿಸರ ಚಿಂತಕ. ಜನರು ಹೇಳುತ್ತಿದ್ದರು, ಕಾರಂತರಿಗೆ ಸಮಯ ಸಾಲದು, ಪ್ರತಿಭೆಗೆ ಅಲ್ಲ. ಮಕ್ಕಳ ಸಾಹಿತ್ಯ ಅತ್ಯಂತ ಗಂಭೀರ ಪ್ರಯತ್ನ. ಕಾರಂತರು ಮಕ್ಕಳ ಸಾಹಿತ್ಯವನ್ನು ಸುಲಭವೆಂದು ನೋಡಲಿಲ್ಲ. ಅವರ ಮಾತು, ಮಕ್ಕಳಿಗೆ ಬರೆಯುವುದು ದೊಡ್ಡವರಿಗೆ ಬರೆಯುವುದಕ್ಕಿಂತ ಕಷ್ಟ. ಅವರು ಮಕ್ಕಳಿಗೆ ವಿಜ್ಞಾನ, ಕಲ್ಪನೆ, ಮೌಲ್ಯಗಳನ್ನು ಸರಳವಾಗಿ ತಲುಪಿಸಿದರು. ಪ್ರಕೃತಿ ಮತ್ತು ಮಣ್ಣು ಜೀವನದ ಕೇಂದ್ರ. ಕಾರಂತರ ಕೃತಿಗಳಲ್ಲಿ ಮಣ್ಣು ಮಾತನಾಡುತ್ತದೆ, ಮರಗಳು ಪಾತ್ರಗಳಾಗುತ್ತವೆ, ಬೆಟ್ಟಗಳು ಜೀವಂತವಾಗುತ್ತವೆ. ಬೆಟ್ಟದ ಜೀವ ಕಾದಂಬರಿ ಅವರ ಪ್ರಕೃತಿಯ ಪ್ರೀತಿಯ ಶ್ರೇಷ್ಠ ಉದಾಹರಣೆ. ಪ್ರಶಸ್ತಿಗಳು ಗುರಿಯಲ್ಲ, ಫಲ. ಪ್ರಮುಖ ಗೌರವಗಳು: ಪದ್ಮಭೂಷಣ ಹಾಗೂ ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗೌರವ ಡಾಕ್ಟರೇಟ್ಗಳು. ಅವರು ಎಂದಿಗೂ ಪ್ರಶಸ್ತಿಗಳ ಹಿಂದೆ ಓಡಲಿಲ್ಲ. ನನ್ನ ಕೆಲಸವೇ ನನ್ನ ಗುರುತು ಎಂದು ನಂಬಿದ್ದರು. ಕಾರಂತರ ಅಂತ್ಯ ಮತ್ತು ಜೀವಂತ ಪರಂಪರೆ. ಡಾಕ್ಟರ್ ಕೆ. ಶಿವರಾಮ ಕಾರಂತರು 1997 ಡಿಸೆಂಬರ್ 9ರಂದು ವಿಧಿವಶರಾದರು. ಆದರೆ ಅವರ ಬರಹ, ಅವರ ಚಿಂತನೆ, ಅವರ ಸಂಸ್ಕೃತಿ ಸೇವೆ ಇಂದಿಗೂ ಜೀವಂತವಾಗಿದೆ. ಶಿವರಾಮ ಕಾರಂತರು ಕೇವಲ ವ್ಯಕ್ತಿಯಲ್ಲ, ಒಂದು ಚಿಂತನಾ ಚಳವಳಿ. ಅವರು ಬದುಕಿದ್ದೇ ಒಂದು ಪ್ರಯೋಗ. ಅವರ ಬರಹಗಳು ನಮ್ಮ ಯೋಚನೆಗೆ ಸವಾಲು. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮ ಚಾನೆಲ್ ಅನ್ನು ಬೆಂಬಲಿಸಿ. ಧನ್ಯವಾದಗಳು.